ಹೋಟೆಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಓರ್ವ ಮೃತಪಟ್ಟಿದ್ದಾನೆ, 4ವರಿಗೆ ಗಾಯಗಳಾಗಿದೆ. ಬೆಂಗಳೂರಿನ ನಾಗರಭಾವಿಯ ಮಾಳಗಾಳದಲ್ಲಿ ಬೃಹತ್ ಬೆಂಕಿ ಅವಘಡ ಸಂಭವಿಸಿದೆ. ರಾಜ್ಕುಮಾರ್ ಅನ್ನೋ 45 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾನೆ, 4ವರಿಗೆ ಗಾಯಗಳಾಗಿದೆ. ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಈ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಶಂಕೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ನಡೆದಿದೆ? ಈಗಾಗಲೇ ಇನ್ನು ತಡರಾತ್ರಿ ಈ ರೀತಿಯಾದಂತಹ ಒಂದು ಬೆಂಕಿ ಅವಘಡ ನಡೆದಿದೆ ಅಂತ ನಡೆದಿದೆ. ಹೀಗಾಗಿ ಈ ಸಂಬಂಧವಾಗಿ ಹೋಟೆಲ್ನ ಸಿಬ್ಬಂದಿಗಳೇನಿದ್ದಾರೆ, ಅದರಲ್ಲಿ ಒಬ್ಬ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗದೆ ಆತ ಒಂದು ಸಾವನ್ನಪ್ಪಿರುವಂಥದ್ದು. ಈಗ ದೃಶ್ಯಗಳನ್ನು ನೋಡ್ತಾ ಇರಬಹುದು ನೀವು. ಈ ಒಂದು ಬೋರ್ಡ್ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ನಡೆದಿದೆ ಅಂತ ಹೇಳಲಾಗ್ತದೆ. ಅಂದರೆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಈ ಒಂದು ಬೋರ್ಡ್ನಿಂದಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನಂತರ ಇಮ್ಮಿಡಿಯೇಟಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿಗೆ ಬರ್ತಾರೆ. ನಂತರ ಸತತ 3 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ನಡೆಸಿದಂತಹ ಒಂದು ಹಿನ್ನೆಲೆಯಲ್ಲಿ ಒಬ್ಬ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಬದುಕಿ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಂತರ ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ, ಅಂದರೆ 4 ಜನ ಒಳಗಡೆ ಇದ್ದಂತಹ ವ್ಯಕ್ತಿಗಳನ್ನು ರೆಸ್ಕ್ಯೂ ಮಾಡಿ ಅವರಿಗೆ ಈಗ ಬೇಸಿಕ್ ಟ್ರೀಟ್ಮೆಂಟ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಒಂದಷ್ಟು ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಬೋರ್ಡ್ನಿಂದ ಏನು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಆ ಬೋರ್ಡ್ಗೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನು ಹೊಡೆದಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು, ಅಂದರೆ ಕೆಲವು ವ್ಯಕ್ತಿಗಳು ಹೇಳ್ತಾ ಇರುವಂಥದ್ದು. ಇದರಿಂದಾಗಿಯೇ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನು ತನಿಖೆಯನ್ನು ಮಾಡುವಂತಹ ಮುಖಾಂತರ ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೋ ಅದರ ಪರಿಶೀಲನೆ ನಡೆಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಒಂದು CCTVಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು CCTVಯಲ್ಲಿ ಎಕ್ಸಾಕ್ಟಾಗಿ ಇಲ್ಲಿದ್ದಂತಹ ಒಂದು ಸ್ಥಳೀಯರು ಹೇಳುವಂತಹ ಪ್ರಕಾರ ಬೋರ್ಡ್ಗೆ ಕಲ್ಲನ್ನು ಹೊಡೆದೇ ಈ ರೀತಿಯಾದಂತಹ ಶಾರ್ಟ್ ಸರ್ಕ್ಯೂಟ್ ಮಾಡುವಂತಹ ಮುಖಾಂತರ ಇಡೀ ಒಂದು ಹೋಟೆಲ್ಗೆ ಬೆಂಕಿ ಬೀಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿರುವಂತಹ ಕೆಲ CCTVಗಳನ್ನು ಪರಿಶೀಲನೆ ನಡೆಸುವಂಥದ್ದು ಮತ್ತು ಇಲ್ಲಿನ ಮಾಲೀಕ ಯಾರು ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂದರೆ ಈ ರೆಸ್ಕ್ಯೂ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಮುಗಿದಿದೆ. ಮತ್ತು ಇಲ್ಲಿ ಉಳಿದಂತಹ ಅಂದರೆ 4 ಜನ ಏನಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ನೀಡುವಂತಹ ಮುಖಾಂತರ ಅವರಿಗೂ ಕೂಡ ವೈದ್ಯರು ಸತತವಾಗಿ ಬದುಕಿ ಇದು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೆ 80% ಬರ್ನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಬದುಕಿ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಗ್ನಿ ಅವಘಡಕ್ಕೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನುವಂತಹ ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಕಟ್ಟಡದ ಮಾಲೀಕ ಯಾರು ಮತ್ತು ಇದಕ್ಕೆ ಬೇಕಾದಂತಹ ಫೈರ್ ಸೇಫ್ಟಿಗಳೇನಾದರೂ ಇತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಒಂದೇ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಹೋಟೆಲ್ ಏನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸಹಜವಾಗಿಯೇ ರಾತ್ರಿ ಕೆಲಸವನ್ನು ಮುಗಿಸಿದ ಬಳಿಕ ಇಲ್ಲಿದ್ದಂತಹ ಸಿಬ್ಬಂದಿಗಳು ಇಲ್ಲೇ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ನಂತರ ಇಲ್ಲಿಯೇ ಒಂದು ತಂಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೇ ನಿಟ್ಟಿನಲ್ಲಿ 5 ಜನ ಸಿಬ್ಬಂದಿಗಳೇನಿದ್ದಾರೆ ಇಲ್ಲಿಯೇ ಇದ್ದರು. ಆದರೆ 4 ಜನರನ್ನು ರಕ್ಷಣೆ ಮಾಡಲಾಗಿತ್ತು, ಆದರೆ ಒಬ್ಬನನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಈಗ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಹೋಟೆಲ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಓರ್ವ ಮೃತಪಟ್ಟಿದ್ದಾನೆ, 4ವರಿಗೆ ಗಾಯಗಳಾಗಿದೆ. ಬೆಂಗಳೂರಿನ ನಾಗರಭಾವಿಯ ಮಾಳಗಾಳದಲ್ಲಿ ಬೃಹತ್ ಬೆಂಕಿ ಅವಘಡ ಸಂಭವಿಸಿದೆ. ರಾಜ್ಕುಮಾರ್ ಅನ್ನೋ 45 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾನೆ, 4ವರಿಗೆ ಗಾಯಗಳಾಗಿದೆ. ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಈ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಶಂಕೆ.
ಪೊಲೀಸರು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ನಡೆದಿದೆ? ಈಗಾಗಲೇ ಇನ್ನು ತಡರಾತ್ರಿ ಈ ರೀತಿಯಾದಂತಹ ಒಂದು ಬೆಂಕಿ ಅವಘಡ ನಡೆದಿದೆ ಅಂತ ನಡೆದಿದೆ. ಹೀಗಾಗಿ ಈ ಸಂಬಂಧವಾಗಿ ಹೋಟೆಲ್ನ ಸಿಬ್ಬಂದಿಗಳೇನಿದ್ದಾರೆ ಅದರಲ್ಲಿ ಒಬ್ಬ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗದೆ ಆತ ಒಂದು ಸಾವನ್ನಪ್ಪಿರುವಂಥದ್ದು. ಈಗ ದೃಶ್ಯಗಳನ್ನು ನೋಡ್ತಾ ಇರಬಹುದು ನೀವು. ಈ ಒಂದು ಬೋರ್ಡ್ನಿಂದಾಗಿ ಶಾರ್ಟ್ ಸರ್ಕ್ಯೂಟ್ ನಡೆದಿದೆ ಅಂತ ಹೇಳಲಾಗ್ತದೆ. ಅಂದರೆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಈ ಒಂದು ಬೋರ್ಡ್ನಿಂದಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನಂತರ ಇಮ್ಮಿಡಿಯೇಟಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿಗೆ ಬರ್ತಾರೆ. ನಂತರ ಸತತ 3 ಗಂಟೆಗಳ ಕಾಲ ಒಂದು ಕಾರ್ಯಾಚರಣೆ ನಡೆಸಿದಂತಹ ಒಂದು ಹಿನ್ನೆಲೆಯಲ್ಲಿ ಒಬ್ಬ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಬದುಕಿ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಂತರ ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅಂದರೆ 4 ಜನ ಒಳಗಡೆ ಇದ್ದಂತಹ ವ್ಯಕ್ತಿಗಳನ್ನು ರೆಸ್ಕ್ಯೂ ಮಾಡಿ ಅವರಿಗೆ ಈಗ ಬೇಸಿಕ್ ಟ್ರೀಟ್ಮೆಂಟ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಒಂದಷ್ಟು ಸ್ಥಳೀಯರು ಹೇಳುವಂತಹ ಪ್ರಕಾರ ಈ ಒಂದು ಬೋರ್ಡ್ನಿಂದ ಏನು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆ ಬೋರ್ಡ್ಗೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನು ಹೊಡೆದಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಅಂದರೆ ಕೆಲವು ವ್ಯಕ್ತಿಗಳು ಹೇಳ್ತಾ ಇರುವಂಥದ್ದು. ಇದರಿಂದಾಗಿಯೇ ಈ ಒಂದು ಶಾರ್ಟ್ ಸರ್ಕ್ಯೂಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನು ತನಿಖೆಯನ್ನು ಮಾಡುವಂತಹ ಮುಖಾಂತರ ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೋ ಅದರ ಪರಿಶೀಲನೆ ನಡೆಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಒಂದು CCTVಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು CCTVಯಲ್ಲಿ ಎಕ್ಸಾಕ್ಟಾಗಿ ಇಲ್ಲಿದ್ದಂತಹ ಒಂದು ಸ್ಥಳೀಯರು ಹೇಳುವಂತಹ ಪ್ರಕಾರ ಬೋರ್ಡ್ಗೆ ಕಲ್ಲನ್ನು ಹೊಡೆದೇ ಈ ರೀತಿಯಾದಂತಹ ಶಾರ್ಟ್ ಸರ್ಕ್ಯೂಟ್ ಮಾಡುವಂತಹ ಮುಖಾಂತರ ಇಡೀ ಒಂದು ಹೋಟೆಲ್ಗೆ ಬೆಂಕಿ ಬೀಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿರುವಂತಹ ಕೆಲ CCTVಗಳನ್ನು ಪರಿಶೀಲನೆ ನಡೆಸುವಂಥದ್ದು ಮತ್ತು ಇಲ್ಲಿನ ಮಾಲೀಕ ಯಾರು ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂದರೆ ಇದು ರೆಸ್ಕ್ಯೂ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಮುಗಿದಿದೆ. ಮತ್ತು ಇಲ್ಲಿ ಉಳಿದಂತಹ ಅಂದರೆ 4 ಜನ ಏನಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ನೀಡುವಂತಹ ಮುಖಾಂತರ ಅವರಿಗೂ ಕೂಡ ವೈದ್ಯರು ಸತತವಾಗಿ ಬದುಕಿ ಇದು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನಿಗೆ 80% ಬರ್ನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಬದುಕಿ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಗ್ನಿ ಅವಘಡಕ್ಕೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನುವಂತಹ ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಕಟ್ಟಡದ ಮಾಲೀಕ ಯಾರು ಮತ್ತು ಇದಕ್ಕೆ ಬೇಕಾದಂತಹ ಫೈರ್ ಸೇಫ್ಟಿಗಳೇನಾದರೂ ಇತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಒಂದೇ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಹೋಟೆಲ್ ಏನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸಹಜವಾಗಿಯೇ ರಾತ್ರಿ ಕೆಲಸವನ್ನು ಮುಗಿಸಿದ ಬಳಿಕ ಇಲ್ಲಿದ್ದಂತಹ ಸಿಬ್ಬಂದಿಗಳು ಇಲ್ಲೇ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ನಂತರ ಇಲ್ಲಿಯೇ ಒಂದು ತಂಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೇ ನಿಟ್ಟಿನಲ್ಲಿ 5 ಜನ ಸಿಬ್ಬಂದಿಗಳೇನಿದ್ರೆ ಇಲ್ಲಿಯೇ ಇದ್ದರು. ಆದರೆ 4 ಜನರನ್ನು ರಕ್ಷಣೆ ಮಾಡಲಾಗಿತ್ತು, ಆದರೆ ಒಬ್ಬನನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಈಗ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.